ಇವತ್ತು ಸಿಹಿಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ ಅದರ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ. ಕಟ್ಟಾಯಿತು. ಈ ಸತಿನೇ ಈ ಥರ ಈ ಗ್ರೋ ಬ್ಯಾಗಲ್ಲಿ ಬೆಳೆಸಿರೋದು. ತಂದ್ರಾನ್ ಗೆಣಸು ಬರ್ತಾಯಿದೆ, ಹೊಸ ಗಿಡಗಳು ನೋಡಿ. ಒಟ್ಟು ಇಷ್ಟು ಗೆಣಸು ಸಿಕ್ಕಿದೆ. ಇದ್ರದ್ದೇ ಮಣ್ಣನ್ನ ಮತ್ತೆ ತುಂಬಿಸ್ಕೊತಾ ಇದ್ದೀನಿ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವೆನ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದಾಗೆ ಇವತ್ತು ಸಿಹಿಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ ಅದರ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಇಲ್ಲೇ ಇದೆ ಸಿಹಿಗೆಣಸು. ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಬೆಳ್ಕೊಂಡಿದ್ದೆ, ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ. ನೀವು ನಮ್ಮ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಈ ಗ್ರೋ ಬ್ಯಾಗಲ್ಲಿ ಹೇಗೆ ಈ ಸ್ವೀಟ್ ಪೊಟ್ಯಾಟೋದನ್ನ ಬೆಳೆಯೋದು ಅಂತ ನಾನು ತೋರಿಸ್ಕೊಟ್ಟಿದ್ದೆ. ಸೊ ಇವತ್ತು ನಾವು ಇದನ್ನು ಹಾರ್ವೆಸ್ಟ್ ಮಾಡೋಣ ಅಂತಿದ್ದೀವಿ. ನಂಗೆ ಗೊತ್ತಿಲ್ಲ ಇದರಲ್ಲಿ ಎಷ್ಟು ಸಿಹಿಗೆಣಸು ಸಿಗುತ್ತೆ ಅಂತ. ಇನ್ನು ನಾನು ಫಸ್ಟ್ ಟೈಮ್ ಈ ಥರ ಈ ಗ್ರೋ ಬ್ಯಾಗಲ್ಲಿ ಸ್ವೀಟ್ ಪೊಟ್ಯಾಟೊ ಬೆಳೆಸ್ತಾ ಇರೋದು. ಯಾವಾಗಲೂ ನಾವು ನೆಲದಲ್ಲಿ ಬೆಳೆಸ್ತಾಯಿದ್ವಿ. ಈ ಸತಿನೇ ಈ ಥರ ಈ ಗ್ರೋ ಬ್ಯಾಗಲ್ಲಿ ಬೆಳೆಸಿರೋದು. ಸೊ ನೋಡೋಣ ಎಷ್ಟು ಸಿಗುತ್ತೆ ಅಂತ. ಆಮೇಲೆ ಲಾಸ್ಟಲ್ಲಿ ಚೆಕ್ ಮಾಡೋಣ ಎಷ್ಟು ಕೆ ಜಿ ಸಿಕ್ತು ಅಥವಾ ಎಷ್ಟು ಗ್ರಾಮ್ ಸಿಕ್ತು ಅಂತ. ಸೊ ಇವಾಗ ಬನ್ನಿ ಹಾರ್ವೆಸ್ಟಿಂಗ್ ಶುರು ಮಾಡೋಣ. ನೋಡಿ, ಸುಮಾರು ಹಾಕಿದ್ದೆ, ಇವಾಗ ಇಷ್ಟೆಷ್ಟು ಉಳ್ಕೊಂಡಿದೆ. ಕಟ್ಟಾಯಿತು. ಫಸ್ಟೆಲ್ಲ ಕಟ್ ಮಾಡ್ಕೊಳ್ಳೋಣ ಹಿಂಗೆ ನಿಧಾನಕ್ಕೆ. ಗೊತ್ತಿಲ್ಲ ಇದರಲ್ಲಿ ಏನಾದ್ರು ಇಜ್ಜೆ ಇಲ್ವೋ ಅಂತ, ನೋಡೋಣ. ಏನು ಸಿಗ್ತಾಯಿಲ್ಲ ಹೇಳಿದ್ರೆ. ಫಸ್ಟೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ, ಪುಟಾಣಿದೊಂದು ಸಿಕ್ತು. ಇಷ್ಟಿದೆ ಇರ್ಬೋದು, ಎಲ್ಲ ಕೆಳಗಡೆ ಇರುತ್ತೆ. ನೋಡಿ, ಕಟ್ಟಾಯಿತು. ಮತ್ತು ಇವಾಗ ಇದನ್ನೆಲ್ಲ ತೆಗೆದು ಬಿಡೋಣ. ಯಾವುದ್ರಲ್ಲೂ ಇನ್ನೂ ಏನೂ ಸಿಗ್ತಿಲ್ಲ. ಸೊ ನನಗೆ ಯಾಕೋ ಇವಾಗ ಡೌಟ್ ಆಗ್ತಾಯಿದೆ, ಇದರಲ್ಲಿ ಏನಾದ್ರು ಇಜ್ಜೆ ಇಲ್ವಾ ಅಂತ. ಏನು ನೋಡಿದ್ರು ಎಲ್ಲ ಕಟ್ಟಾಗಿ ಬರ್ತಾಯಿದೆ. ಪರವಾಗಿಲ್ಲ, ನೋಡೋಣ. ಅಯ್ಯಯ್ಯೋ, ಎಲ್ಲ ಹೋಗ್ಬಿಟ್ಟಿದೆ ಗೆಣಸು, ಹುಳ ತಿಂದ್ಬಿಟ್ಟಿದೆ. ತೊಂದರೆ ಇಲ್ಲ, ನೋಡೋಣ. ಇನ್ನು ಅಗ್ದುಬಿಟ್ಟು ನೋಡೋಣ. ಸೊ ಇವಾಗ ಇದರಲ್ಲಿ ಅಗಿಯೋಣ. ಎಲ್ಲ ಹುಳ ಆಗೋಗಿದೆ. ನೋಡಿ, ಒಂದು ಸಿಕ್ತು. ಎಲ್ಲ ಹೋಗಿದೆ. ಗೆಣಸಿದೆ ನೋಡಿ. ಸೊ ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ, ನಿಮ್ಗೆ ತೋರಿಸ್ತೀನಿ ಹತ್ರದಿಂದ. ಕಾಣಿಸ್ತಾ ಇದೆ ನೋಡಿ ಗೆಣಸು. ಟಂಟಡಾನ್. ಟಂಟಡಾನ್. ಗೆಣಸು. ಇದಾಗಿಯಕ್ಕೆ ಸುಮಾರು ಹೊತ್ತಾಗ್ತಾಯಿದೆ. ಸೊ ಟೈಮ್ ಲ್ಯಾಪ್ಸ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಆಗದಾಯಿತು ನೋಡಿ. ಒಟ್ಟು ಇಷ್ಟು ಗೆಣಸು ಸಿಕ್ತು ನೋಡಿ, ಎಷ್ಟಿದೆ ಇಷ್ಟು ಜಾಗದಲ್ಲಿ. ನೋಡಿ, ಇದು ಆಲ್ಮೋಸ್ಟ್ 1 kg ಮೇಲಿದೆ. ಇದನ್ನ ಆಮೇಲೆ ತೂಕ ಮಾಡಿ ನೋಡೋಣ. ಸೊ ನೋಡಿ, ಇದನ್ನ ಕ್ಲೀನಾಗಿ ತೋರಿಸ್ತೀನಿ ಹತ್ರದಿಂದ. ನೋಡಿ, ಒಟ್ಟು ಇಷ್ಟು ಗೆಣಸು ಸಿಕ್ಕಿದೆ ನೋಡಿ. ದೊಡ್ಡ ಸೈಜ್ ಯಾವುದೂ ಇಲ್ಲ, ಎಲ್ಲ ಮೀಡಿಯಮ್ ಸೈಜೇ. ಬಟ್ ಮೀಡಿಯಮೂ ಇಲ್ಲ, ಚಿಕ್ಕ ಸೈಜು. ಬಟ್ ಇಷ್ಟಾದ್ರೂ ಸಿಗ್ತಾ, ಅದೇ ಖುಷಿ. ಸೊ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಸಿಕ್ಕಿದೆ. ಬಟ್ ಅಷ್ಟಾದ್ರೂ ಬಂತಲ್ಲ, ಅದು ಏನೂ ಮಾಡ್ದೇನೆ ಸುಮ್ಮನೆ ಹಾಕ್ಬಿಟ್ಟು ಹೋಗಿದ್ದಷ್ಟೇ. ನೀರು ಹಾಕ್ತಾ ಇರಲಿಲ್ಲ, ಏನಿಲ್ಲ. ಬಟ್ ಅದಕ್ಕೆ ಅಷ್ಟಾದ್ರೂ ಸಿಗ್ತಲ್ಲ. ಸೊ ನಾವು ಅಷ್ಟಕ್ಕೆ ಖುಷಿ ಪಡ್ಕೋಬೇಕು. ಸೊ ಇವಾಗೆಲ್ಲ ಹಾರ್ವೆಸ್ಟ್ ಮಾಡಿದ್ದಾಯ್ತಲ್ಲ. ಇವಾಗ ನೆಕ್ಸ್ಟ್ ವರ್ಷಕ್ಕೆ ಅಂದರೆ ನೆಕ್ಸ್ಟ್ ಸೀಸನ್ಗೆ ನಮಗೆ ಗೆಣಸು ಬೇಕಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ಗೆಣಸನ್ನು ನೆಡೋಣ. ಬಟ್ ಈ ಗ್ರೋ ಬ್ಯಾಗಲ್ಲಿ ನೆಡ್ತಾ ಇಲ್ಲ, ಇನ್ನೊಂದು ರೌಂಡ್ ಗ್ರೋ ಬ್ಯಾಗ್ ಇದೆಯಲ್ಲ ಅದರಲ್ಲಿ ನೆಡ್ತಾಯಿದ್ದೀನಿ. ಸೊ ನಿಮಗೆ ಹಾಗೆ ತೋರಿಸ್ಕೊಡ್ತೀನಿ ಹೇಗೆ ಇದನ್ನು ನೆಡೋದು ಅಂತ.
ಸೊ ಬನ್ನಿ. ಸೊ ನೋಡಿ, ಈ ರೀತಿ ರೌಂಡು ಗ್ರೋ ಬ್ಯಾಗ್ ತೊಗೊಂಡಿದ್ದೀನಿ. ಇದಕ್ಕೆ ಇದ್ರದ್ದೇ ಮಣ್ಣನ್ನ ಮತ್ತೆ ತುಂಬಿಸ್ಕೊತಾ ಇದ್ದೀನಿ. ಮಣ್ಣೇನು ತೊಂದರೆ ಇಲ್ಲ, ಯಾವ್ದು ಮಣ್ಣಾದ್ರೇನು. ಸೊ ಇದಕ್ಕೆ ಆಲ್ಮೋಸ್ಟ್ ಫುಲ್ ಮಾಡ್ಕೋತೀನಿ. ಈ ರೀತಿ ಫುಲ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀವು ಇದನ್ನು ಕೂಡ ನೆಡ್ಬೋದು. ಇಲ್ಲಿ ನೋಡಿ, ಆಲ್ರೆಡಿ ಇದು ಬರ್ತಾ ಇದೆ ಹೊಸ ಗಿಡಗಳು. ಇದನ್ನು ಕೂಡ ನೆಡ್ಬೋದು. ಅಥವಾ ನಿಮ್ಮ ಹತ್ರ ಹಳೆ ಈ ಥರ ಗೆಣಸು ಬಳ್ಳಿ ಇದ್ದರೆ ಬಳ್ಳಿನ ಸಮೇತ ಇಷ್ಟು ಹಿಂಗೆ ಕಿತ್ಬಿಟ್ಟು ಇಷ್ಟಿದ್ರೂ ಸಾಕು. ಇದನ್ನು ಈ ರೀತಿ ಹಿಂಗೆ ನೆಟ್ಕೊಂಡ್ರೆ ಸಾಕು. ಅಷ್ಟೇ ಮಾಡಬೇಕಾಗಿರೋದು, ಬೇರೆ ಏನೂ ಮಾಡಬೇಕಾಗಿಲ್ಲ. ಅಷ್ಟು ಮಾಡಿಬಿಟ್ರೆ ಸಾಕು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಮಳೆ ಇಲ್ಲದೆ ಇರೋ ಟೈಮಲ್ಲಿ ಅಷ್ಟು ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಗಿಡ ಎಲ್ಲ ಈ ರೀತಿ ನೆಟ್ಕೊಂಡಾಯಿತು. ಈ ರೀತಿ ಹಾರ್ವೆಸ್ಟ್ ಮಾಡಿದ ತಕ್ಷಣ ಗಿಡ ನೆಟ್ಕೊಂಡ್ರೆ ನಿಮ್ಗೇನು ಅನುಕೂಲ ಅಂದರೆ ನೆಕ್ಸ್ಟ್ ಸತಿಗೆ ಮತ್ತೆ ಗೆಣಸು ಸಿಗುತ್ತೆ. ಮತ್ತು ನೀವು ಗೆಣಸು ಹಾರ್ವೆಸ್ಟ್ ಮಾಡಿದ ತಕ್ಷಣ ಮತ್ತೆ ಹಂಗೆ ಅದೇ ರೀತಿ ಮತ್ತೆ ಬೇರೆ ಕಡೆ ಅಥವಾ ಅದರಲ್ಲೇ ನೆಟ್ಟರೆ ನೆಕ್ಸ್ಟ್ ಸತಿಗೆ ಮತ್ತೆ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನಿಮಗೆ ಗೆಣಸು ಸಿಗ್ತಾನೇ ಇರುತ್ತೆ. ಸೊ ಇವಾಗ ಬನ್ನಿ ಗೆಣಸನ್ನ ತೂಕ ಹಾಕೋಣ. ಆಮೇಲೆ ನೋಡೋಣ ಎಷ್ಟಿದೆ ಅಂತ, ಎಷ್ಟು ಬರ್ಬೋದು ನೋಡೋಣ. 1 kg ಮೇಲಂತೂ ಪಕ್ಕ ಬರುತ್ತೆ, ಬಟ್ ತೂಕ ಹಾಕಿ ನೋಡೋಣ. ಸೊ ಎಷ್ಟು ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹಾಕಿ, ಎಷ್ಟು ಬರ್ಬೋದು ಅಂತ. ಸೊ ಬನ್ನಿ ಇವಾಗ ತೂಕ ಮಾಡಿ ನೋಡೋಣ. ಇದನ್ನೆಲ್ಲ ಒಂದು ಕವರ್ಗೆ ಹಾಕೋತಾ ಇದ್ದೀನಿ. ನೋಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ. ನೀವು ಕಮೆಂಟ್ ಮಾಡಿ, ಗೆಸ್ ಮಾಡಿ ಎಷ್ಟು ಬರ್ಬೋದು ಅಂತ. ಚಿಕ್ಕದನ್ನು ಹಾಕೋತಾ ಇದ್ದೀನಿ, ಯಾಕಂದರೆ ಅದನ್ನು ಬೇಯಿಸಿದ್ರೆ ಅದು ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಹಾಕೋತಾ ಇದ್ದೀನಿ. 1 kg ಮೇಲಂತೂ ಪಕ್ಕ ಇದೆ. ದೊಡ್ಡ ಸೈಜ್ ಇಲ್ಲ, ಬಟ್ ಮೀಡಿಯಮ್ ಸೈಜೇ. ಸೊ ನೋಡಿ, ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದು ಅಂದರೆ 0 to 50 kg ಇದರಲ್ಲಿ ತೂಕ ಮಾಡ್ಬೋದು. ಚೆನ್ನಾಗಿದೆ. ಇದರಲ್ಲಿ ನೋಡಿ 0 ಕಾಣಿಸ್ತಾ ಇದೆ. ಸೊ ಇವಾಗ ಮೆಜರ್ ಮಾಡೋಣ. 1.325 1.325 ಇದೆ. ಅಂದರೆ 1/4 kg, 1 kg 300 ಗ್ರಾಮ್ ಅಷ್ಟೇ ಇರೋದು. ಸೊ ನೋಡಿ, ಚೆನ್ನಾಗಿದೆ ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಪರ್ಚೇಸ್ ಮಾಡಿ ಫ್ಲಿಪ್ಕಾರ್ಟಿಂದ. ಎಷ್ಟು ಒಂದು 250 ರುಪೀಸೇನೋ. ಎಲ್ಲ ಮೆಜರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೋಡಿ ಆಯಿತು, 1 kg ಗೆಣಸು ಸಿಕ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು? ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ತುಂಬ ದಿವಸದಿಂದ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೆ, ಬಟ್ ಬಿಸಿಲು ತುಂಬ ಅಂದರೆ ತುಂಬ ಬಿಸಿಲಿಗೆ ವಿಡಿಯೋ ಮಾಡೋಕ್ಕಾಗ್ತಾಯಿರಲಿಲ್ಲ. ಸೊ ಇವತ್ತು ಹೆಂಗೋ ಸ್ವಲ್ಪ ಸಂಜೆ ಟೈಮಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಿತ್ತು, ಅದಕ್ಕೆ ವಿಡಿಯೋ ಮಾಡಿದೆ. ಹೆವಿ ಸೆಕೆ ಬೇರೆ, ಸೆಕೆಯಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ ಅದು. ಸೊ ಹೆಂಗೋ ಒಂದು ಮಾಡಿದೆ, ಅಂದ್ಕೊಂಡಿರೋ ಥರ ಆಗಲಿಲ್ಲ ವಿಡಿಯೋ, ಬಟ್ ಏನೋ ಒಂದು ಮಾಡಿದೆ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.